ಖರ್ಗೆಯನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಖರ್ಗೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲೂ ಸೋತಿದ್ದಾರೆ. ಈಗ ಅವರು ರಾಜ್ಯಸಭೆಯಲ್ಲಿ ಇದ್ದಾರೆ ಸೋತು. ಅವ್ರಿಗೆ ಒಂದು ರೀತಿ ಅಧಿಕಾರದ ಆಸೆ ಇತ್ತು, ಏನೋ ಆಗೋಗ್ಬಿಡ್ಬೇಕು, ಕರ್ನಾಟಕಕ್ಕೆ ಬಂದು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಗೋಗೆರೆದ್ರು. ಈಗ ಅಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಅದಕ್ಕೆ ಸೊಪ್ಪಾಕ್ಲಿಲ್ಲ. ಮತ್ತೆ ಚುನಾವಣೆಗೆ ಅವ್ರಿಗೆ ಅವಕಾಶನೂ ಕೊಡ್ಲಿಲ್ಲ. ಏನೋ ಮಂತ್ರಿ ಆಗ್ಬೇಕು ಅಂತ ಬಹಳ ಆಸೆ ಇತ್ತು, ಅದು ಆಗ್ಲಿಲ್ಲ. ಈಗ ಒಂಥರ ಭ್ರಮನಿರಸನ ಹುಟ್ಟಿದೆ ಅವ್ರಿಗೆ. ಅರಳೋ ಮರಳೋ ಅನ್ನೋ ರೀತಿ ಇವತ್ತು ದೇಶವನ್ನ ಕಾಯ್ತಾ ಇರತಕ್ಕಂತ ಪಾಕಿಸ್ತಾನದ ವಿರುದ್ಧ ಹೋರಾಟ, ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಾ ಇರತಕ್ಕಂತ ಈ ದೇಶದ 140 ಕೋಟಿ ಜನ ಮೆಚ್ಚಿರುವಂತ ಪ್ರಧಾನಿ ವಿರುದ್ಧವಾಗಿ ಭಯೋತ್ಪಾದಕ ಪದವನ್ನ ಬಳಕೆ ಮಾಡೋ ಮುಖಾಂತರ ಕಾಂಗ್ರೆಸ್ ತನ್ನ ಸಂಸ್ಕೃತಿಯನ್ನ ತೋರಿಸ್ತಾ ಇದೆ. ಅವರ ಕೀಳು ಮಟ್ಟದ ಸಂಸ್ಕೃತಿ. ಒಂದ್ ಕಡೆ ರಾಹುಲ್ ಗಾಂಧಿ ಈಗಾಗಲೇ ಹಲವಾರು ಕೇಸ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಫೇಸ್ ಮಾಡ್ತಾ ಇದ್ದಾರೆ. ನಾಳೆನೂ ಕೂಡ ಒಂದು ಜಡ್ಜ್ಮೆಂಟ್ ಇದೆ ಮಾನನಷ್ಟ ಮೊಕದ್ದಮೆ ಮೇಲೆ ಅವ್ರಿಗೆ ಜಡ್ಜ್. ಅಂದ್ರೆ ಇಡೀ ಅವ್ರ ಪಾರ್ಟಿನೇ ಒಂದು ರೀತಿ ಮೂಲೆ ಗುಂಪಾಗ್ಬಿಟ್ಟಿದೆ. ಆ ಮೂಲೆ ಗುಂಪಾಗಿರೋದ್ರಿಂದ ಈ ತರ ಹೇಳಿಕೆಗಳನ್ನ ಕೊಟ್ಟು ಇನ್ನಷ್ಟು ರಾಜ್ಯದ ಜನ ಅವ್ರಿಗೆ ಛೀಮಾರಿ ಹಾಕೋ ರೀತಿ, ದೇಶದ ಜನ ಛೀಮಾರಿ ಹಾಕೋ ರೀತಿ ಅವ್ರ ನಡವಳಿಕೆ ನಡೀತಾ ಇದೆ. ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ಖರ್ಗೆನ ಅವ್ರನ್ನ ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು. ಅವ್ರು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ, ದೇಶದ ಮುಂದೆ ನಿಂತು ಕ್ಷಮಾಪಣೆಯನ್ನ ಕೇಳಬೇಕು. ಯಾರು ಭಯೋತ್ಪಾದಕರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತ ಮೋದಿಗೆ ನೀವು ಆ ರೀತಿಯಾದಂತ ಹೇಳಿಕೆಯನ್ನ ಕೊಡೋದು ತಪ್ಪು. ಈಗ ಅದಕ್ಕೆ ಸಮಜಾಯಿಸಿ ಕೊಡ್ತಾರೆ, ನಾನೇನೋ ಬೇರೆ ತರ ಹೇಳ್ದೆ ಅಂತ. ಅವೆಲ್ಲ ನಡೆಯಲ್ಲ. ಅವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕ್ಯಾಚ್ ಔಟ್ ಇದೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸತ್ಯ ಏನಿದೆ ಅದು ಬಂದ್ಬಿಟ್ಟಿದೆ. ಈಗ ಅದು ಹಂಗೆ ಹೇಳದೆ ಹಿಂಗ್ ತಿರುಚಿದ್ರು ಅಂದ್ರೆ, ತಿರುಚಿರೋರು ನೀವು, ಮಾಧ್ಯಮದವರೆಲ್ಲ ತಿರುಚಿಬಿಟ್ಟವ್ರೆ ಅಂತಾರೆ. ಸ್ವಾಮಿ, ನೀವು ತಿರ್ಚಿರೋದು, ಮಾಧ್ಯಮದವರೆಲ್ಲ ತಿರ್ಚಿರೋದು. ನೀವು ತಿರ್ಚಿ ಮಾಧ್ಯಮದ ಮೇಲೆ ಗೂಬೆ ಕೂಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಇನ್ನಾದ್ರೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದ್ರೆ ವಜಾ ಮಾಡ್ಲಿ ಅವ್ರನ್ನ. ಈ ಆಗ್ರಹವನ್ನ ಮಾಡ್ತಾ ಇದ್ರು. ನಮ್ಮ ನಾಯಕರು ಕೂಡ ಕ್ಷಮಾಪಣೆ ಕೇಳೋದಕ್ಕೆ ಹೇಳಿದ್ರು. ಅದು ಇದುವರೆಗೂ ಕೂಡ ಕ್ಷಮಾಪಣೆ ಕೇಳಿಲ್ಲ, ಬರೀ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅದೇ ಇನ್ನೂ ಕೂಡ ಮಾಧ್ಯಮದ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದವರು ತಪ್ಪು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು ಭಯೋತ್ಪಾದಕ ಅಂತ ಹೇಳಲೇ ಇಲ್ಲ ನಾನು ಅಂತ ಹೇಳ್ತಾ. ಇದೆಲ್ಲ ಕ್ಯಾಚ್ ಔಟ್ ಇದೆ. ಈಗ ಇದು ರೆಕಾರ್ಡ್ ಅಲ್ಲಿ ಔಟ್ ಇದೆ. ಇನ್ನೊತ್ತಲ್ಲ 100 ವರ್ಷ ಹೋದ್ರು ಇದು ಹೀಗೆ ಇರ್ತದೆ. ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಲಿಲ್ಲ ಅಂದ್ರೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ದೇಶದ ಜನ ಇವ್ರನ್ನ ಮೂಲೆ ಗುಂಪು ಮಾಡ್ತಾರೆ. ಖರ್ಗೆ ಮುಂದೆ ಚುನಾವಣೆ ಕಲಬುರಗಿ ಕಡೆ ಬರಕೆ ಆಗಲ್ಲ. ಅವರು ಬರಕೆ ಆಗಲ್ಲ. ಇನ್ನ ಕಲಬುರಗಿಯಲ್ಲಿ ಅವರು ಸೋತಂಗೆ. ಇನ್ನು ಬಂದ್ರೆ ಜನ ಇನ್ನಷ್ಟು ಹೀನಾಮಾನವಾಗಿ ಸೋಸ್ತಾರ ಅವರು. ಸರ್, ಆಮೇಲೆ ಈಗ ಮುಸ್ಲಿಂ ಅವರು ಮೌಲ್ವಿಗಳೆಲ್ಲ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅವ್ರನ್ನ ಅಮಾನತನ್ನು ಹಿಂಪಡೆದುಕೊಳ್ಳದೆ ಇದ್ರೆ ನಾವು ಕಾಂಗ್ರೆಸ್ ಬಿಟ್ಟು ನಾವು ಬೇರೆ ದಾರಿ ನೋಡ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ವಾರ್ನಿಂಗ್ ಮಾಡಿದ್ದಾರೆ. ಇನ್ನಾದ್ರೂ ಮುಸ್ಲಿಮರಿಗೆ ಕಾಂಗ್ರೆಸ್ ಏನು, ಅವರೊಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಕಾಂಗ್ರೆಸ್ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಇಷ್ಟ ದಿನ ಏನ್ ಹೇಳ್ತಾ ಇದ್ರು, ಬಿಜೆಪಿ ಕಾಯಂಗೆ ಅಂತ ಹೇಳ್ಬಿಟ್ಟು ವೋಟ್ ಹಾಕ್ಸ್ಕೊಂತ ಇದ್ರು. ಈಗ ಕಾಂಗ್ರೆಸ್ ಒಂದ್ ರೀತಿ ಸ್ಲೋ ಪಾಯ್ಸನ್ ಅನ್ನೋದು ಈಗ ಅರ್ಥ ಆಗಿದೆ ಮುಸ್ಲಿಂ ಬಾಂಧವರಿಗೆ. ಇನ್ನಾದ್ರೂ ಬುದ್ಧಿ ಕಲ್ತ್ಕೊಂಡ್ಲಿ. ಈ ಮೋಸ ಮಾಡುವಂತದಕ್ಕೆ ಸರಿಯಾದಂತ ಪ್ರತ್ಯುತ್ತರವನ್ನ ಮುಸ್ಲಿಂ ಬಾಂಧವರು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆ ದೃಷ್ಟಿಯಿಂದ ಆ ಒಂದು ತೀರ್ಮಾನಕ್ಕೆ ಮುಸ್ಲಿಮರು ಬರಬೇಕು. ದೇಶದಲ್ಲಿ ಇವತ್ತು ಮುಸ್ಲಿಮಾನರನ್ನ ಯಾವ ರೀತಿ ಕಾಂಗ್ರೆಸ್ ನಡೆ ಮಾಡ್ತಾ ಇದೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಸ್ಲಿಂ ಬಾಂಧವರು ಇನ್ನಾದ್ರೂ ಕಾಂಗ್ರೆಸ್ಸಿನ ಈ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರ ರಿಯಾಕ್ಷನ್ ಅಷ್ಟೇ ತೀಕ್ಷ್ಣವಾಗಿರಬೇಕು ಅನ್ನೋದು ನನ್ನ ಬಯಕೆ. ಸಿದ್ದರಾಮಯ್ಯನವರು ಅಸಹಾಯಕರಾಗಿದ್ದಾರೆ ಅಂತ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ಮತ್ತೆ ಎಲ್ಲ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಈ ನಡುವೆ ಅದೇ ಮಾಟ ಮಂತ್ರ ಅನ್ನೋ ಪದಪ್ರಯೋಗ ಕೂಡ ಸಿಎಂ ವಿರುದ್ಧ ಮಾಟ ಮಂತ್ರ ಮಾಡಿಸಿರ್ಬೋದು ಅಂತ ರಾಜಣ್ಣ ಅವರು ಹೇಳ್ತಿದ್ದಾರೆ. ಅದು ಗ್ಯಾರಂಟಿ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದು ರೀತಿ ಕಳೆದ 2 ವರ್ಷದಿಂದ ಮಂಕಾಗಿದ್ದಂಗೆ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಣ್ಣ ಅವ್ರಿಗೆಲ್ಲ ಗೊತ್ತಿರಬೇಕು ಯಾರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತೇಳಿ. ಸಿಎಂ ಚೇರ್ಗೋಸ್ಕರ ಎಲ್ಲ ಮಾಟ ಮಂತ್ರಗಳು ನಡೀತಾ ಇದೆ ಅಂತ ರಾಜಣ್ಣ ಅವರು ಹೇಳಿರೋದು ಅರ್ಥ. ಆದ್ರಿಂದ ರಾಜಣ್ಣ ಅವರ ಹೇಳಿಕೆ ಅವ್ರಿಗೆ, ಯಾಕಂದ್ರೆ ಸತ್ಯವನ್ನ ಸತ್ಯದ ತರ ಹೇಳಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಯಾವಾಗಲೂ. ಅದರಿಂದ ಸತ್ಯ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಮಾಟ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಅದು ಕುರಿ ಕಡಿದಿದ್ದಾರ
ಹಂದಿ ಕಡ್ದಿದಾರ, ಕೋಣ ಕಡ್ದಿದಾರ, ಕತ್ತೆ ಕಡ್ದಿದಾರ, ಏನ್ ಕಡ್ದಿದ್ದಾರೆ, ಹೆಂಗ್ ಮಾಟ ಮಾಡಿದ್ದಾರೆ ಅದೆಲ್ಲಾನು ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗ್ತೈತೆ. ಒಟ್ಟಲ್ಲಿ ಕುರ್ಚಿ ಕಾಳಗದಿಂದ ಪಾಪ ಆ ಪಶುಗಳೆಲ್ಲ ಪ್ರಾಣ ಕಳ್ಕೊಂತ ಇದೆ. ಈ ಕುರ್ಚಿ ಕಾಳಕ್ಕೋಸ್ಕರ ಪಶುಗಳೆಲ್ಲ ಬಲಿ ಆಗ್ತಾ ಇದೆ. ಅದು ಬಹಳ ನೋವಿನ ಸಂಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.